ವಿ4 ನ್ಯೂಸ್ನ ದೈವದೊಂದಿಗೆ ಹುಡುಗಾಟ ಯಾರದು ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಲ್ಲಿನಿಂದ ಕಲ್ಲಿನ ಗುಡಿಗೂ, ತಿರಿಸಿಂಗಾರದಿಂದ ಸಿರಿತನದ ಸಿಂಗಾರಕ್ಕೂ ಏರಿದ ದೈವಕೋಲದ ಒಂದು ಸಂಕ್ಷಿಪ್ತ ನೋಟ ಇಲ್ಲೀಗ ನೋಡೋಣ. ಒಂದು ಕಾಲದಲ್ಲಿ ದೈವವು ತುಳುವರ ನಂಬಿಕೆಯಲ್ಲಿತ್ತು. ಆ ನಂಬಿಕೆಯು ಒಂದು ಸಾಮಾನ್ಯ ಕಲ್ಲಿನಲ್ಲಿತ್ತು. ಆಮೇಲೆ ಅದು ಮಣಿ ಮಂಚವು ಎಂಬ ತೂಗುಯ್ಯ ಅಲೆ ಏರಿತು. ಮುಂದೆ ವ್ಯಕ್ತಿಗಳ ಮೈಮೇಲೆ ಬಂದು ಮಾತನಾಡತೊಡಗಿತು. ವೈದಿಕ ದೇವರಂತೆ ನಮಗೆ ಬಾರದ ಭಾಷೆಯಲ್ಲಿ ಮಾತನಾಡದೆ ಈ ದೈವಗಳು ನಮ್ಮ ತುಳುವಿನಲ್ಲೇ ಮಾತನಾಡಿ ಜನರಿಗೆ ಉಪಕಾರ ಮಾಡಿದ್ವು. ಆನಂತರ ನಿಶ್ಚಿತ ದರ್ಶನ ಪಾತ್ರಿಯ ಮೂಲಕ ದೈವಗಳು ನಿಶ್ಚಿತ ಕಾಲದಲ್ಲಿ ಬಂದು ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರ್ಯಕ್ರಮಗಳು ನಡೆಯತೊಡಗಿದ್ವು. ಮುಂದೆ ಕೋಲಗಳು ಹುಟ್ಟಿಕೊಂಡವು. ಕೋಲವೆಂದರೆ ನಿಶ್ಚಿತ ಅಲಂಕಾರ. ದೈವದ ಕೋಲದಲ್ಲಿ ಅರದಲ, ಚಿಟ್ಟೆ ಇಡುವುದು, ಕುಣಿತ ಮತ್ತು ಭಕ್ತರೊಡನೆ ಸಂವಾದ ಈ ಹಂತಗಳು ಇರುತ್ತವೆ. ಕುಣಿತದ ಸಂದರ್ಭದಲ್ಲಿ ನಿಶ್ಚಿತ ದೈವದ ಪ್ರಾರ್ಥನೆಗಳು ಇರುತ್ತವೆ. ಈ ಚಿಟ್ಟೆ ಎಂದರೆ ಬೊಟ್ಟು ಇಡುವುದು. ಮನೆ ಎದುರಿನ ಕೋಲಂ ರಂಗೋಲಿಯಲ್ಲೂ ಬೊಟ್ಟು ಆರಂಭದ್ದಾಗಿದೆ. ಕೋಲವನ್ನು ತಿರಿಸಿಂಗಾರದ ಕೋಲ ಎನ್ನುತ್ತಾರೆ. ದೈವದ ಕೋಲ ಪಾತ್ರಧಾರಿಯು ತೆಂಗಿನ ಮರದ ತಿರಿಯೋಲಿಯಲ್ಲಿ ಮುಖ್ಯವಾಗಿ ಅಲಂಕಾರ ಮಾಡಿಕೊಳ್ಳುತ್ತಿದ್ದ. ಅಂಗಣ ಮುಂಗಣ ಎಲ್ಲ ಅಲಂಕಾರದಲ್ಲೂ ತಿರಿ. ಈಗ ಸಿರಿ ಎನ್ನಲಾಗುವ ತೆಂಗಿನ ಮರದ ಎಳತು ಓಲಿಗಳೇ ಬಳಕೆಯಾಗುವುದಾಗಿದೆ. ಆನಂತರ ಹಣ ಹರಿದಾಡತೊಡಗಿದ ಮೇಲೆ ಮಣಬಾರಗಳು ದೈವಗಳ ಅಲಂಕಾರ ಸೇರಿದ್ವು. ಒಂದು ಕಾಲದಲ್ಲಿ ತುಳು ಧರ್ಮದ ಪೂಜಾರಿ, ಮಡ್ಡೆಲ, ದೈವ ಪಾತ್ರಧಾರಿ ಎಂದು ಸರಳವಾಗಿತ್ತು ಇದು. ಆಮೇಲೆ ಊಳಿಗಮಾನ್ಯ ಪದ್ಧತಿ ಪ್ರವೇಶವಾಯಿತು. ಕೋಲ ನಡೆಸುವ ಮೇಲ್ಜಾತಿಯವನು ದೈವದ ಪಾತ್ರಧಾರಿಗೆ ವೇಷವಿರುವಾಗ ಮಾತ್ರ ಮರ್ಯಾದೆ ಕೊಡುತ್ತಾನೆ, ಮೊದಲ ಮರ್ಯಾದೆ ಪಡೆಯುತ್ತಾನೆ. ಕೋಲದ ವೇಷ ಕಳಚಿದ ಕೂಡಲೇ ದಾನಿಂಬೆ ಎಂದು ಮೂಲೆಗೆ ಕೂರಿಸುತ್ತಿದ್ದ. ಸ್ವತಂತ್ರ ಭಾರತದ ದಲಿತ ದೌರ್ಜನ್ಯ ಕಾಯ್ದೆಗಳು ನಿಧಾನವಾಗಿ ಅವಕ್ಕೆಲ್ಲ ತಡೆ ಹಾಕಿವೆ. ದೈವಕೋಲಕ್ಕೆ ಮುಂಬಯಿಯ ಕಾಸು ಬರತೊಡಗಿತು. ಕೂಡಲೇ ಆಡಂಬರ ಪ್ರಚಾರದ ಭರಾಟೆ ಅದರಲ್ಲಿ ಸೇರಿಕೊಂಡಿತು. ಮುಂಬಯಿಯವರಿಗೆ ಎಲ್ಲ ಒಟ್ಟಿಗೆ ಬೇಗ ಆಗಬೇಕು. ಹಾಗಾಗಿ ಈಗೊಂದು ದಶಕದಿಂದ ದೈವದ ಕೋಲಗಳು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿದೆ. ಒಂದು ಗುಂಪು ಗಡದ್ದು ಹಣಕ್ಕೆ ವಹಿಸಿಕೊಂಡು ಎಲ್ಲವನ್ನೂ ಒಟ್ಟಿಗೆ ಗಡದ್ದಾಗಿ ಮುಗಿಸಿಕೊಡುತ್ತದೆ. ಹಿಂದೆ ದೈವ ಬಂಟ ಎಂದು ಇದ್ದುದು ಇಡೀ ಇರುಳು ಎಲ್ಲರಿಗೂ ಕೆಲಸ ಕೊಡುವ 10 ದೈವಗಳು ಹೆಚ್ಚುವರಿ ಹುಟ್ಟಿಕೊಂಡಿವೆ. ಕೋಟಿ ಚಿಹ್ನೆಯ ನೇಮದಲ್ಲಿ ಮುಂದಿನ ನೇಮ ಕಟ್ಟಬೇಕಾದ ಹುಡುಗರು ಹಿರಿಯರು ನೇಮ ಕುಣಿತ ಮಾಡುವಾಗ ತಾವು ಹಿಂದಿನಿಂದ ಕುಣಿದು ತರಬೇತಿ ಪಡೆಯುತ್ತಾರೆ. ಇತರ ದೈವಗಳಲ್ಲೂ ಇದೇ ಪದ್ಧತಿ ಇತ್ತು. ಈಗ ಹಿರಿಯರು ಮನೆಯಲ್ಲಿ ತರಬೇತಿ ನೀಡುತ್ತಾರೆ. ಹಾಗಾಗಿ ಕೋಲದ ಸ್ಥಳದಲ್ಲಿ ನಲಿಕೆ ತರಬೇತಿ ನಡೆಯುವುದಿಲ್ಲ. ದೈವಗಳಲ್ಲೂ ಇತ್ತೀಚೆಗೆ ಕೊರಗಜ್ಜ, ಬಬ್ಬುಸ್ವಾಮಿ ಕೋಲಗಳು ಮೇಲೆದ್ದು ನಿಂತಿವೆ. ಜನರು ದೈವದ ಜೊತೆಗೆ ಹುಡುಗಾಟ ಆಡುವುದು ಹೊಸತೇನಲ್ಲ. ಹುಡುಗಾಟವೇನು ಬಲ್ಲಿದರೂ ಒಂದು ಕಾಲದಲ್ಲಿ ದೈವ ಶೋಷಣೆ ಮಾಡಿದ್ದು ಇದೆ. ಇತ್ತೀಚೆಗೆ ಕೋಲ ವೇಷಧಾರಿಯೊಬ್ಬ ಬಾಲಕಿಯೊಬ್ಬಳ ಜೊತೆಗೆ ಕುಣಿತ ನಲಿಕೆ ಮಾಡಿದ್ದು ಸುದ್ದಿಯಾಗಿದೆ, ವಿವಾದವೂ ಆಗಿದೆ. ಇಲ್ಲಿ ದೈವ ನರ್ತಕನು ದೈವದೊಂದಿಗೆ ಹುಡುಕಾಟವಾಡಿದ್ದಾನೆ. ಬಾಲಕಿಯೊಬ್ಬಳನ್ನು ಸೇರಿಸಿಕೊಂಡು ಬದಲಾವಣೆಗೆ ಮುನ್ನುಡಿ ಬರೆದಿದ್ದಾನೆ ಎಂದು ವಿಭಿನ್ನ ನೋಟದಿಂದಲೂ ಹೇಳಬಹುದು. ದೇವರಿಗೆ ಮಹಿಳಾ ಅರ್ಚಕರು, ದಲಿತ ಅರ್ಚಕರು ಬಂದಂತೆ ಮುಂದೊಂದು ದಿನ ದೈವ ಕಟ್ಟುವ ಮಹಿಳೆಯರು ಬಂದರೂ ಬರಬಹುದು. ಬದಲಾವಣೆಯನ್ನು ಸಮಾಜವು ತೀವ್ರವಾಗಿ ವಿರೋಧಿಸುವುದು ಹೊಸತಲ್ಲ. ಆದರೂ ಎಲ್ಲದರಲ್ಲೂ ಬದಲಾವಣೆಗಳು ಆಗುತ್ತಲೇ ಬಂದಿವೆ. ದೈವದೊಂದಿಗೆ ಹುಡುಗಾಟ ಯಾರದು ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸುವ ಕಾಲ. ಎಲ್ಲವನ್ನೂ ವಿವಾದ ಮಾಡುವ ಚಟದವರು ಎಲ್ಲ ಕಾಲಗಳಲ್ಲೂ ಇರುತ್ತಾರೆ. ಅದನ್ನು ಮೀರಿದ್ದು ಓಡುವ ಕಾಲ ಮಾತ್ರ ಎನ್ನುತ್ತಾ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.